ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಬಹಳ ಮಹತ್ವದ ಸಮಯ ಏನಪ್ಪ ಅಂದರೆ ಇವತ್ತು ನಮ್ಮ BK ಹರಿಪ್ರಸಾದರು ಅಧ್ಯಕ್ಷರಾಗಿ ಸ್ವೀಕಾರ ಮಾಡಿದ್ದಾರೆ. ಅದೇ ಕಾರಣಕ್ಕೆ ಇದೊಂದು ಅವ್ರ ಚಾಲೆಂಜು ಅವ್ರು ಸ್ವತಃ ಹೇಳ್ಕೊಳ್ತಾರೆ. ನಿನ್ನೆಯ ಒಂದು ಅಧಿಕಾರ ಹಸ್ತಾಂತರ ಸಂದರ್ಭದಲ್ಲೇ ಇದು ಅಧಿಕಾರ ಅಲ್ಲ, ಜವಾಬ್ದಾರಿ. ಶೋಷಿತರ ಪರವಾದ ಎಲ್ಲ ಹೋರಾಟಗಳಿಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೈ ಜೋಡಿಸಬೇಕು. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳು ದುರ್ಬಲವಾಗಲು ಬಿಡಬಾರದು ಅನ್ನುವಂಥ ಮಾತು. ನಾನೊಬ್ಬ ಕಟ್ಟ ಕಾಂಗ್ರೆಸ್ಸಿಗ, ನೀವು ಸಹಿತ ಕಾಂಗ್ರೆಸ್ ಸಿದ್ಧಾಂತನ ಪಾಲಿಸಿಕೊಳ್ಬೇಕು ಮತ್ತು ಅಳವಡಿಸ್ಕೊಳ್ಬೇಕು ಅನ್ನೋಂಥ ಮಾತು. ಅದೇನು ಹೇಳಿ ಅದರಲ್ಲಿ ನಾವು ಗಮನಿಸಬೇಕಾಗಿದ್ದೇನಪ್ಪ ಅಂತಂದ್ರೆ, ಮುಖ್ಯ ಟ್ರಸ್ಟ್ ಕೊಡುವಂಥದ್ದು ಏನಪ್ಪ ಅಂದರೆ, ಇವತ್ತು ನಿಜವಾಗಿಯೂ ಕಾಂಗ್ರೆಸ್ ಭಾಳಷ್ಟು ಹೌದು ಗೆಲ್ಲೋ ಸಾಧ್ಯಗಳು ಇರ್ಬೋದು, ಮತ್ತೇನೋ ಇರ್ಬೋದು, ಎಲ್ಲ ಇರ್ಬೋದು. ಆದರೆ ಅದು ಅಂದ್ಕೊಂಡಷ್ಟು ಸುಲಭವಾಗಿ ಗೆಲುವು ಸಿಗ್ತದೆ ಅನ್ನುವಂಥದ್ದು ಮಾತ್ರ ಅಸಾಧ್ಯದ ಮಾತು. ಯಾಕಂದ್ರೆ ಸಹಜದ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ತದಪ್ಪ ಅನ್ನೋಂಥ ವಾತಾವರಣವೂ ಭಾಳ ಜನ ನಿರ್ಮಾಣ ಮಾಡಿದರೆ. ಕಾರಣ ಗ್ಯಾರಂಟಿ, ಅದು ಎರಡು ಮಾತಿಲ್ಲ. ಗ್ಯಾರಂಟಿಯಿಂದಾಗಿ ಮೋದಿಯವ್ರ ಪ್ರಭಾವ ಸಹಿತ ನಡೆದಂಗೆ 2023ರಾಗ ಇಲ್ಲಿ ಜನ ಅಧಿಕಾರ ಕೊಟ್ಟಿದ್ದೇನು ಸುಳ್ಳಲ್ಲ. ಅದ್ರ ಪ್ರಕಾರ ಇವತ್ತು ಗ್ಯಾರಂಟಿ ಎಷ್ಟು ಸಾಧ್ಯ ಅಷ್ಟು ಕೊಡ್ತಾನೆ ಇದ್ದಾರೆ. ಅದ್ರ ಬಗ್ಗೆ ಸ್ವರ ಅಪಸ್ವರ ಇದ್ದೇ ಇರ್ತಾವೆ. ಆಮದು ಬೇರೆ ಇರೋದರ ಅದು ಮತ್ತು ಮಾಡುವಲ್ಲಿ ಒಂದಿಷ್ಟು ತಪ್ಪು ಒಪ್ಪುಗಳಾಗಿದ್ದಾವೆ, ಆದರೂ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಮುಂದಿನ ಚುನಾವಣೆ ನಾವು ಗೆಲ್ಬೋದು ಅಂತ ಭರವಸೆ ಅವರು ಇಟ್ಟುಕೊಂಡಿದ್ದಾರೆ ಅನ್ನುವಂಥದ್ದು. ಅದೇ ಕಾಲಕ್ಕೆ ಒಗ್ಗಟ್ಟು ಅವರಲ್ಲೇ ಅದ ಅನ್ನೋದು ಈಗಾಗಲೇ ಸಿದ್ದರಾಮಯ್ಯ ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೊಟ್ಟಾಗ ನಾವು ತಿಳ್ಕೊಂಡಿದ್ದೀವಿ. ಹೌದು, ಪಾಯಕ ಮಾಡೋರು ಬಂದಿದ್ದಾರೆ, ಅಲ್ಲೇ ಅನಗತ್ಯವಾಗಿ ಸಮಸ್ಯೆ ಮಾಡಲಾರದ ಮುಂದುವರೆದಿದ್ದಾರೆ ಅನ್ನುವಂಥ ಮಾತು. ಇಂಥ ಒಂದು ಸಂದರ್ಭದಲ್ಲಿ ಸಹಜವಾಗಿ ಪಾರ್ಟಿ ಇನ್ನಷ್ಟು ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗ್ಯದ ಅನ್ನುವಂಥದ್ದು ಅಷ್ಟು ಸತ್ಯದ. ಆದರೆ ಈ ಒಗ್ಗಟ್ಟು ಉಳಿಬೇಕಾಗ್ತದ್ರೆ ಒಬ್ರಿಗೊಬ್ರು ತ್ಯಾಗ ಮಾಡುವಂಥದ್ದು, ಹೆಲ್ಪ್ ಮಾಡುವಂಥದ್ದು, ನೇಚರ್ ಬೆಳೆಸಬೇಕಾಗ್ತದೆ. ಆ ದಿಶೆಯಲ್ಲೇ ಇವತ್ತು ಬಂದಂಥ BK ಹರಿಪ್ರಸಾದ್ ಅವರು ವಿಶೇಷ ಕಾಂಗ್ರೆಸ್ಸಿಗರು ಹೌದು, ಕಾಂಗ್ರೆಸ್ಸಿನ ಉಳಿವಿಗಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡುವಂಥವ್ರು ಬುದ್ಧಿವಂತರು ಇದ್ದಾರೆ, ಜಾಣರು ಇದ್ದಾರೆ. ಮತ್ತು ಕಾಂಗ್ರೆಸ್ ಸೇವಾದಳದ ಬಗ್ಗೆ, ಇನ್ನುಳದ ಬಗ್ಗೆ, ಅಲ್ಲಿ ಅದರ ತಪ್ಪುಗಳ ಬಗ್ಗೆ, ಇಂದಿರಾ ಗಾಂಧಿಯವರು ಮಾಡಿದ ತಪ್ಪುಗಳ ಬಗ್ಗೆ, ಇನ್ನುಳದ ಬಗ್ಗೆ ಎಲ್ಲ ನಾವು ಅನುಭವದಿಂದ ಸಮೀಪದಿಂದ ನೋಡಿದವರಿದ್ದಾರೆ. ಆ ತಪ್ಪುಗಳು ಮತ್ತೆ ರಿಪೀಟ್ ಆಗದೆ ಮಾಡಬೇಕಾಗಿದ್ದು ಇವತ್ತು ಭಾಳ ಮಹತ್ವದ್ದು. ಯಾಕಂದ್ರೆ ಇವತ್ತು BJP ಕಾಂಗ್ರೆಸ್ನ ಟೀಕಾ ಮಾಡೋದಿಲ್ಲಪ್ಪ. ಇವತ್ತೇನು ಉಳಿದಿಲ್ಲ BJP ಟೀಕಾ ಮಾಡೋದು ಕಾಂಗ್ರೆಸ್ಸನ್ನು. ಯಾಕಂದ್ರೆ ಏನು ಹೇಳಿದ್ರು, ತುರ್ತು ಪರಿಸ್ಥಿತಿ ಬಗ್ಗೆ ಹೇಳ್ಬೋದು, ಇಂದಿರಾ ಗಾಂಧಿ ಟೀಕಿಸ್ಬೋದು, ಮತ್ತೊಂದ್ರ ಬಗ್ಗೆ ಹೇಳ್ಬೋದು, 60-70 ವರ್ಷ ಆಳಿದ್ರು ಏನೂ ಮಾಡಿಲ್ಲ ಅಂತ ಹೇಳ್ಬೋದು. ಅದು ಜನ ನಿಧಾನಕ್ಕೆ ನೀವೇನು ಮಾಡಿದಿರಿ ಅನ್ನೋದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೌದು, ಕಾಂಗ್ರೆಸ್, ಇಂದಿರಾ ಕಾಂಗ್ರೆಸ್, ರಾಜೀವ್ ಕಾಂಗ್ರೆಸ್, ಇಂದಿರಾ ಗಾಂಧಿಯವರು ಸಹಜವಾಗಿ ಗೊತ್ತದ ಮಕ್ಕಳ ಮೇಲೆ ಪ್ರೀತಿಯಿಂದ ತಾನಾ ಅಜರಾಮ ಇರ್ತೀನಿ ಅನ್ನೋಪ್ಪ ಅನ್ನೋ ದೃಷ್ಟಿ ಇಟ್ಟುಕೊಂಡು ಇಡೀ ಪಕ್ಷವನ್ನು ತಮ್ಮ ಕೈಗೆ ತೆಗೆದುಕೊಂಡು ಭಾಳಷ್ಟು ಅಲ್ಲಿ ಅಂದಿನ ನಾಯಕರೆಲ್ಲ ಕಾಂಗ್ರೆಸ್ನಲ್ಲಿ ಬಿಟ್ಟು ಹೋದರು. ಕೆಲವೊಬ್ಬರಂತೆ ಪಾಪ ಅವ್ರಿಗೆ ದಿಶಾಭೂಲಾಗಿ ಏನು ಮಾಡ್ಬೇಕು ತಿಳಿಲಾರ್ದ ಅಳೆದು ಹೋದರು. ಇವತ್ತು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆ ದಿಶೆಯಲ್ಲಿ ವಿಚಾರ ಮಾಡಿದಾಗ ಹೌದು, ಅವತ್ತು ತಪ್ಪು ಮಾಡಿದ, ತುರ್ತು ಪರಿಸ್ಥಿತಿ ತರಬಾರ್ದಾಗಿತ್ತು, ಬಡತನ ಹೋಗಲಾಡಿಸಲಿಲ್ಲ, ಏನೆಲ್ಲ ಆರೋಪಗಳು ಮಾಡಲಿಕ್ಕೆ ಸಾಧ್ಯ ಮಾಡಿದರು. ಇಲ್ಲಿವರೆಗೆ ಮಾಡಿಯೂ ಬಿಟ್ಟರು ಮೋದಿಯವರು. ಎಷ್ಟು ಆರೋಪ ಮಾಡ್ಬೇಕು ಅದು ಮ್ಯಾಕ್ಸಿಮಮ್ ಇಂಥ ಕಾಂಗ್ರೆಸ್ ಬೇಕಾ ನಮಗೆ, ಕಾಂಗ್ರೆಸ್ ಮುಕ್ತ ಮಾಡ್ತಾನಂತ ಹೇಳಿದರು. ಇವತ್ತು ಮುಕ್ತ ಆಗಿಲ್ಲ ಅದು ಕಾಂಗ್ರೆಸ್ ಬೆಳೆದ ಕಾರಣ ಅಂದರೆ ಮೋದಿಯವರು ಮಾಡಿದ ತಪ್ಪುಗಳು. ಸೇಮ್ ಅದೇ ಇಂದಿರಾ ಗಾಂಧಿಯವ್ರ ಹೆಜ್ಜೆ ಇಟ್ಟರು. ಅವರು ಪಕ್ಷ ಹಿಡಿತಕ್ಕೆ ತರ್ಕೊಳಿಸುವಾಗ ತಮ್ಮಿಬ್ಬರ ಕೈಯಲ್ಲಿ, ಒಂದು ಮೋದಿ, ಎರಡನೇದು ಶಾರ್ ಅವರು. ಹೀಗಾಗಿ BJP ಏನಾಗಿಬಿಡ್ತಪ್ಪ ಅಂದರೆ, ನೀವು ಇಬ್ಬರ ಕೈಯಲ್ಲಿ ಸಿಕ್ಕಾಕಿಕೊಂಡು ಅವ್ರು ಕೊಟ್ಟಂಥ ಅನೇಕ ಆಶ್ವಾಸಗಳು ಅವೆಲ್ಲ ಲೆಕ್ಕಕ್ಕಿಲ್ಲ. ಇಂದಿರಾ ಗಾಂಧಿ ಅವರು 20 ಪಾಯಿಂಟ್ ಪ್ರೋಗ್ರಾಮ್ ಮಾಡಿ ಅದರಲ್ಲೇ ಬಡತನ ಹೋಗಲಾಡಿಸ್ತು, ಹಾಗೆ ಅಂದರು. ಬಡತನ ಹೋಗಲಿಲ್ಲ, ಬಡವ್ರ ಪಾಪ ಸಾಯುತ್ತ ತಪ್ಪಲಿಲ್ಲ. ಅದು ನಾವು ನೋಡಿದ್ವಿ ಇತಿಹಾಸದಲ್ಲೇ. ಅದಕ್ಕಾಗಿ ಅವ್ರು ಶಿಕ್ಷಣ ಸಿಗ್ತದೆ, ಕಾಂಗ್ರೆಸ್ಸಿಗೆ ದೊಡ್ಡ ಶಿಕ್ಷಣ ಸಿಕ್ತು. ಅದರಲ್ಲೂ 2014ರಲ್ಲಂತೂ ತಳಕ್ಕೆ ಹೋಗಿ ಮುಟ್ಟಿತ್ತು. ಇನ್ನೇನು ಹೇಳೋದಿಲ್ಲಪ್ಪ, ಇದು ಮೋದಿಯವ್ರು ಹೇಳಿದಂಗೆ ಮಾಡಿ ತೋರಿಸ್ತಾರ ಅಂತಿತ್ತು. ಆದರೆ ಈ 12 ವರ್ಷ ಮೋದಿಯವ್ರು ಅಂದ್ಕೊಂಡಂಗೆ ಮಾಡಿದ್ರೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಯಾಕಂದ್ರೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ. ಎರಡನೇದಾಗಿ ಪ್ರತಿ ಬಡವು 15 ಲಕ್ಷ ಆಗ್ತದೆ ಅಂತ ಹೇಳಿದ್ರು, ಕಾಲೇಜ್ ಅಂತೂ ಬರ್ತಂತ ಹೇಳಿ ತರಲಿಲ್ಲ. ಡಿಮಾನಿಟೈಸೇಷನ್ ಮಾಡಿದರು, ನೋಟ್ ಏನಪ್ಪ ನೋಟ್ಬಂದಿ ಮಾಡಿದರು.
ಅದರಿಂದ ಭ್ರಷ್ಟಾಚಾರ ಹೋಗ್ತದೆ, ಭಯೋತ್ಪಾದಕರು ನಾಶ ಆಗ್ತಾರೋ, ಹಾಗೆ ಹೀಗೆ ಅಂದರು. ಅದು ಆಗಲಿಲ್ಲ. ಇನ್ನೂ ಅನೇಕ ಆಶ್ವಾಸನೆ ಕೊಟ್ಟಿದ್ದಾರೆ. ಸ್ಮಾರ್ಟ್ ಸಿಟಿಗಳು ಮಾಡ್ತಾನಂದ್ರೆ ದುಡ್ಡು ಸಾಕಷ್ಟು ಪೋಲಾಯಿತು, ಅದೆಲ್ಲಿ ಹೋಯ್ತು ಗೊತ್ತಿಲ್ಲ. ಇನ್ನೂ ಒಂದು ಸ್ಮಾರ್ಟ್ ಸಿಟಿ ಆಗ್ಯದಪ್ಪ ಅಂತ ಹೇಳೋ ಧೈರ್ಯ ಯಾರಿಗೂ ಇಲ್ಲ. ಸ್ವಚ್ಛ ಭಾರತ್ ಮಾಡ್ತಾನಂದ್ರೆ ಸ್ವಚ್ಛ ಭಾರತ್ ಎಷ್ಟಾಗಿದೆ ನೀವು ಹೇಳಬೇಕಾಗಿದೆ. ಇವತ್ತು ಬಡತನ ಹೋಗಲಾಡ್ಸೋಣ ಅಂತ ಹೇಳಿದರು. ರೈತರಿಗೆ ಡಬಲ್ ಪೇಮೆಂಟ್ ಸಿಗೋಂಗೆ ಮಾಡ್ತೀವಿ 2022 ಒಳಗೆ ಅಂತ ಹೇಳಿದರು. ಅದು ಆಗ್ಯದಿಲ್ಲ ತಾವು ಹೇಳಬೇಕಾಗಿತ್ತು. ರೈತರು ಇವತ್ತು ರೈತರೆಲ್ಲ ಸೆಳೆದು ನಿಲ್ತಾ ಇದ್ದಾರೆ. 1 ವರ್ಷಗಟ್ಟಲೆ ರೈತರು ದೆಹಲಿಯಲ್ಲಿ ಸ್ಟ್ರೈಕ್ ಮಾಡಿದ್ರು. ಯಾಕೆ ಮಾಡಿದರು? 3 ಕಾಲೇ ಕಾನೂನು. ಅಷ್ಟೆಲ್ಲ ಅವರ ಸಾಲ ಮನ್ನಾ ಮಾಡಿರಿ ಅಂತೇಳಿ. ಮತ್ತು ಈ ಸಂದರ್ಭದಲ್ಲೇ ಕಾರ್ಪೊರೇಟ್ಗಳನ್ನು ಬೆಳೆಸಿದರು. 32 PSUಗಳನ್ನು ಈ ಕಾರ್ಪೊರೇಟ್ ಕೈಯಲ್ಲಿ ಕೊಟ್ಟು ಅವೆಲ್ಲ ನಿರ್ನಾಮ ಆಗುವಂಥದ್ದು ಮಾಡಿದರು. ಅವ್ರು ಏನು ಉದ್ಯೋಗ ಸೃಷ್ಟಿ ಮಾಡಲಿಲ್ಲ. ಮತ್ತೆ ಉದ್ಯೋಗ ಕಡಿಮೆ ಆಗೋದು ಹೆಚ್ಚಾಗಲಿಲ್ಲ. 1-2 ಕೊನೆಗೆ ಬಂದು ಶಿಕ್ಷಣದಲ್ಲೂ ಅದ ಪರಿಸ್ಥಿತಿ ಬಂತು. ಇವತ್ತು ನೀಟದಲ್ಲೇ ಕಳೆದ 2017 ನಂತರದಲ್ಲೇ ಎಷ್ಟು ಸಲ ಪೇಪರ್ ಲೀಕ್ಸ್ ಆದವು, ಏನೆಲ್ಲ ಆಯಿತು. ಅದು ನೀಟ್ ಅಂತ ಕಳೆದ 2-3-4 ವರ್ಷಗಳಿಂದ ನಡೀತು. ಮೇಲೆ ಆಗ್ತಾನೆ ಇದೆ. ಅದು ಯಾರು ಮಾಡಿದ್ರು ಅಂತೆಲ್ಲ ಯಾರೋ ಒಬ್ಬರ ಕ್ಲರ್ಕ್ನೋ ಪ್ರೊಫೆಸರ್ನೋ ಬಲಿ ಮಾಡಿ ದಾಟ್ಕೊಂಡು ಹೋಗುವಂಥದ್ದು ನಡೀತು. 3 ಯಾರು ಮಾಡ್ತಾಯಿದ್ರು, ಹೆಂಗೆ ಬಂದು ಹೊರಗೆ ಅನ್ನುವಂಥ ಇನ್ನೂ ಹೊರಗೆ ಬಂದಿಲ್ಲ. CBSE 3 ಲ್ಯಾಂಗ್ವೇಜ್ ಸಿಸ್ಟಮ್ದು ಏನೋ ಮಾಡಿದ್ರು, ಅದರಲ್ಲಿ ಫೇಲ್ಯೂರ್ ಆದರು. ಅದು ಇವತ್ತು ಇದೆಲ್ಲ ಕಾರಣಗಳಿಂದಾಗಿ ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥದ್ದು, ಜಿ ಅನ್ನುವಂಥ ಒಂದು ಹೊಸ ಚಿಂತನೆ ಜನ ಬೆಳೆದ್ಬಿಟ್ರು. ಇದೆಲ್ಲ ಕಾರಣಕರ್ತರು ಯಾರು? ಹೂ ಇಸ್ ದ ರೆಸ್ಪಾನ್ಸಿಬಲ್ ಆಫ್ ಆಲ್ ಡೆವಲಪ್ಮೆಂಟ್, ವಿಚ್ ಒನ್ ಹ್ಯಾವ್ ಡೆವಲಪ್ಡ್ ಹಿಯರ್? ಇದಕ್ಕೆಲ್ಲ ಕಾರಣಕರ್ತರು ಮೋದಿ ಮಾಡಿದ ತಪ್ಪುಗಳಿಂದಾಗಿ. ಇಂದಿರಾ ಗಾಂಧಿ ಅವರು ಮತ್ತೆ ತಪ್ಪು ಮಾಡಿ ಮೋದಿಯವರು ಬರೋದು ಅನುಕೂಲ ಮಾಡಿದರು. ಇವತ್ತು ಮೋದಿಯವರು ತಪ್ಪು ಮಾಡೋದ್ರಿಂದಾಗೆ ಇವತ್ತು ಮಾಡಿದ್ದರಿಂದಾಗೆ ಈ 12 ವರ್ಷಗಳಲ್ಲೇ ಉದ್ಯೋಗ ಸೃಷ್ಟಿ ಇಲ್ಲ, ಬಡತನ ಹೆಚ್ಚಾಯಿತು. ನೀವೆಲ್ಲ ಹೇಳ್ತೀರಿ ಅದನ್ನು. ಇಲ್ಲ ಡೈಮೆನ್ಷನಲ್ ಪಾವರ್ಟಿ, 25 ಕೋಟಿ ಜನರನ್ನ ಬಡವ್ರನ್ನ ಮೇಲೆ ಎತ್ತಿದ್ದು ನೀವು ಹೇಳ್ತಾ ಇದ್ದೀರಿ. ಅದಕ್ಕೆ ಡಾಕ್ಯುಮೆಂಟ್ಸ್ ಇಲ್ಲ. ಹೇಳ್ತೀರಿ ಅಷ್ಟೇ. ಎಲ್ಲದಪ್ಪ ಡಾಕ್ಯುಮೆಂಟ್ಸ್? ಯಾರಿದ್ರು, ಏನಾಯಿತು ಅನ್ನುವಂಥದ್ದು. ಅದಕ್ಕೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಪ್ರೂವ್ಡ್ ಮಾಡಿರುತ್ತೆ ಏನೇನು ಮಾತಾಡ್ತೀರಿ. ಅದು ಯಾವ ಲೆಕ್ಕೋ ಏನು ಅಂತ ಗೊತ್ತಿಲ್ಲ. ಅದೆಲ್ಲ ಇರಲಿ. ಇವತ್ತು ಏನಾಗಿಬಿಟ್ಟದಪ್ಪ ಅಂದ್ರೆ ಇವೆಲ್ಲ ನೆಲೆಗಟ್ಟಲ್ಲಿ ಇವತ್ತು ಕಾಂಗ್ರೆಸ್ ಐತೆ ಹೊಸರು ಪಡ್ಕೊಂಡಿದೆ. ಇವತ್ತು ರಾಹುಲ್ ಗಾಂಧಿ ಅವ್ರ ನೇತೃತ್ವದಲ್ಲಿ ಇದು ಭಾಳ ಮಹತ್ವದ ಇವತ್ತು. ಯಾಕಂದರೆ ಈ ಮಧ್ಯದಲ್ಲಿ ಬಂದಂಥ ಅನೇಕ ನಾಯಕರು ಬಂದೋದ್ರು. ಅದರಲ್ಲಿ ಚಂದ್ರಶೇಖರ್ ಅವರೊಬ್ಬರನ್ನು ಬಿಟ್ಟರೆ ಮಾಜಿ ಪ್ರಧಾನಿ ಕಾಂಗ್ರೆಸ್ ಆಯಿತು ಒಂದು ಕಡೆ ಕಾಂಗ್ರೆಸ್ನ ಮೋಸೋದಂಥ ಚಂದ್ರಶೇಖರ್ ಅವ್ರನ್ನ ಬಿಟ್ಟರೆ ಉಳಿದವರು ಯಾರು ಪಾದಯಾತ್ರೆ ಮಾಡಲಿಲ್ಲ, ದೇಶ ಸಮಸ್ಯೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಲಿಲ್ಲ. VP ಸಿಂಗ್ ಪ್ರಾಮಾಣಿಕರಿದ್ದರು, ಅವ್ರಿಗೂ ಆಡಳಿತ ಮಾಡಲಿಕ್ಕೆ ಆಗಲಿಲ್ಲ. ವಾಜಪೇಯಿ ಅವರು ಪ್ರಾಮಾಣಿಕರಿದ್ದರು, ಅವ್ರ ಬಗ್ಗೆ ಎಂಥ ಆರೋಪಗಳಿಲ್ಲ. ಆದರೂ ಅವರಿಂದ ಸಹಿತ ಏನೋ ಈ ಸಮಸ್ಯೆ ಪರಿಹಾರ ಆಗಲಿಲ್ಲ, ಬಡತನಕ್ಕೆ ಹೋಗಲಿಲ್ಲ, ಮತ್ತೇನೂ ಆಗಲಿಲ್ಲ, ಬಡತನ ಕಿತ್ತು ಹೋಗಲಿಲ್ಲ. ಅದೇ ಕಾಲ ಶಿಕ್ಷಣ ಎಲ್ಲರೂ ಸಮಾನವಾಗಿ ಸಿಗಲಿಲ್ಲ. ಶಿಕ್ಷಣ ಖಾಸಗೀಕರಣ ಮಾಡಿ ಎಲ್ಲ ಕಾಂಗ್ರೆಸ್ ಮಾಡಲಿ ಯಾರು ಮಾಡಲಿ, ಕಾಂಗ್ರೆಸ್ ಮಾಡಿ ತೆಗಿಬೇಕಾಗಿತ್ತಲ್ಲ ಇವರು. ಮೋದಿಯವ್ರು ಬಂದ ತಕ್ಷಣ ಶಿಕ್ಷಣಕ್ಕೆ 20% ಅದು ತೆಗೆದಿರಬೇಕಾಗಿತ್ತು, ಮಾಡಲಿಲ್ಲ. ಕಾಂಗ್ರೆಸ್ಸಿನ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟರು. ಹೀಗಾಗಿ ಇವತ್ತು ಇಡೀ ದೇಶದ ಬಡತನ ಹೆಚ್ಚಾಗ್ಯದ, ನಿರುದ್ಯೋಗ ಹೆಚ್ಚಾಗ್ಯದ, ಎಲ್ಲ ಸಮಸ್ಯೆಗಳು ಹುಲ್ಬಣಾವಸ್ಥೆಗೆ ಬಂದು ನಿಂತಿದ್ದಾವೆ. ಇಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ತನ್ನ ಏನಪ್ಪ ಅಂತ ತಪ್ಪುಗಳನ್ನು ತಿದ್ದುಕೊಂಡ. ಯಾಕಂದರೆ ಇಂದಿರಾ ಗಾಂಧಿ ಅವ್ರ ಜಾಗ OBC ಜನರ ಬಗ್ಗೆ ಇನ್ನುಳಿದ್ರ ಬಗ್ಗೆ ಕಾಳಜಿ ವಹಿಸಿಲ್ಲ. ಅದೇ ಕಾಲಕ್ಕೆ ವಿಶೇಷವಾಗಿ BJP ಬೆಳೆದ ಸ್ವತಃ ರಾಜೀವ್ ಗಾಂಧಿನ ಕಾರ್ಯಕರ್ತರಾದರು. ರಾಮ ಮಂದಿರದ ಬೀಗ ತೆಗೆದಿಸಿಂದ ಅದ ನಂತರ ಡೆವಲಪ್ಮೆಂಟ್ಗೆ ಗೊತ್ತದ. ಶಾಹಭವನ ಕೇಸಲ್ಲಿ ಪಾಪ ಮುಸಲ್ಮಾನ ಹೆಣ್ಮಕ್ಳಿಗೆ ಒಂದು ಏನೋ ತಪ್ಪು ಮಾಡಿಬಿಟ್ಟು ತಪ್ಪು ಸಹಿಸ್ಕೊಟ್ಬಿಟ್ಟು ಇವರು ಆ ಫಂಡಮೆಂಟಲಿಸ್ಟ್ ಮಾತು ಕೇಳಿ. ಇವೆಲ್ಲ ಕಾರಣದಿಂದಾಗಿ ಇವತ್ತು ಅನೇಕ ಸಮಸ್ಯೆಗಳಿಗೆ BJP ಮತ್ತು ಕಾಂಗ್ರೆಸ್ ಅಷ್ಟೇ ಜವಾಬ್ದಾರ. ನಾವು BJPಯಿಂದ ಬಯಸಿದ್ದು ಡಿಫ್ರೆಂಟ್ ಅಂತ ಆಡಳಿತವನ್ನು ಕೊಡಲಿಕ್ಕಾಗಿಲ್ಲ. ಕಾಂಗ್ರೆಸ್ ಮುಖ ಆಗಿಬಿಡ್ತದ. ಇವತ್ತು ಅದ ಕಾಂಗ್ರೆಸ್ಸಿನ ಒಬ್ಬ ಲೀಡರ್, ಯುವ ಲೀಡರ್ ರಾಹುಲ್ ಗಾಂಧಿ ದೇಶ ಸುತ್ತಾಕೋದು, ಬಸ್ಗಳು ಮಾಡೋದು, ಜನರು ತಿಳ್ಕೊಳ್ಳೋದು, ಮಾಡೋದು, ಸಮಸ್ಯೆ ಪರಿಹಾರ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋದು, OBC SC ST ಅದಕ್ಕೆಲ್ಲ ಮೈನಾರಿಟಿಗಳೆಲ್ಲ ಒಂದು ನೆಲೆಯಲ್ಲಿ ತರುವಂಥದ್ದು ಇವೆಲ್ಲ ಮಾಡಿ ಇವತ್ತು ಹೊಸ ರೀತಿಯ ರಾಜಕಾರಣ ಮಾಡ್ತಾ ಇದ್ದಾರೆ ನಮ್ಮ ರಾಹುಲ್ ಗಾಂಧಿಯವರು. ಆ ಹೊಸ ರೀತಿಯ ರಾಜಕಾರಣಕ್ಕೆ ಆಸ್ಪದವಂಗ ಈಗ BK ಹರಿಪ್ರಸಾದ್ ಅಂತ ಬಂದಿದ್ದಾರೆ. ಇದರಲ್ಲಿ BK ಹರಿಪ್ರಸಾದ್, DK ಶಿವಕುಮಾರ್ ಆರೋಪ ಸಾಕಷ್ಟು ಇರ್ಬೋದು. ಆದರೂ ಸಹಿತ ಅವರು ಕಟ್ಟರ್ ಕಾಂಗ್ರೆಸ್ಸಿಗರು ಮತ್ತು ಈಗ ಗ್ಯಾರಂಟಿದಿಂದ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಇವೆಲ್ಲ ನೆಲೆಗಟ್ಟಿನಲ್ಲೇ ನಿನ್ನೆ ಮಾತಾಡಿದ ಪ್ರತಿಯೊಬ್ಬರು ಒಗ್ಗಟ್ಟಬೇಕು ಅಂತಂದರು. ಆದರೆ ಇವತ್ತು ಅದೇ ದಿಶೆಯಲ್ಲಿ ಮಾತಾಡ್ತಾ ಇನ್ನೊಂದಿಷ್ಟು ಮಾತು ಹೇಳೋದು ಒಂದು ಸಿಂಪಲ್ಲಾಗಿ ಇವತ್ತು BK ಹರಿಪ್ರಸಾದ್ ಮತ್ತು ಅದೇ ಕಾಲಕ್ಕೆ ಈ DKC ಅವ್ರ ಮಧ್ಯೆ ಒಂದು ಹೊಂದಾಣಿಕೆ ಆಗಬಹುದು ಅಂತ. ಯಾಕಂದ್ರೆ 3 ಕಾಂಗ್ರೆಸ್ಸಿಗರು, ಇಬ್ಬರು ಕಾಂಗ್ರೆಸ್ನ ಬಗ್ಗೆ ಗೊತ್ತು. ಅದೇ ಕಾಲಕ್ಕೆ ಹಳೆಯ ಕಾಂಗ್ರೆಸ್ಗೂ ಇವತ್ತಿನ ಕಾಂಗ್ರೆಸ್ಗೆ ಏನು ಅಂತರೂ ಗೊತ್ತದ. ಇವತ್ತು ರಾಹುಲ್ ಗಾಂಧಿ ಅವರಿಗೆ ಹೊಸ ಮಾರ್ಗದರ್ಶನ ಮಾಡುವಲ್ಲಿ, ಹೊಸ ವಿಚಾರಗಳು ಹೇಳುವಲ್ಲಿ ಇಬ್ಬರು ಸಮರ್ಥರಿದ್ದಾರೆ. ಅದರಲ್ಲೂ ಮುಖ್ಯವಾಗಿ BK ಹರಿಪ್ರಸಾದ್ ಅವರು ಪಕ್ಷವನ್ನು ಇನ್ನಷ್ಟು ಎತ್ತರಕ್ಕೆ ಒಯ್ಯುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಎದುರಾಳಿ ಅಸಮಾನ್ಯರು ಮುಂದೆ ಅದಕ್ಕೆ
ಸ್ಪಷ್ಟವಾಗಿ ಸಿದ್ಧಾಂತದ ಪ್ರತಿಯಾಗಿ ಮಾತಾಡುವಂಥದ್ದು ಕಟ್ಟಲಾಗಿರುವಂಥದ್ದು ಅಂಥ ವ್ಯಕ್ತಿ ಬೇಕಾಗಿತ್ತು ಆ ದಿಶೆಯಲ್ಲೇ. ಒಳ್ಳೆ ಹೆಚ್ಚಿನ ಕಾಂಗ್ರೆಸ್ ಇಟ್ಟದ. ಇವತ್ತು ಬಿ ಕೆ ಹರಿಪ್ರಸಾದ್, ಡಿ ಕೆ ಶಿವಕುಮಾರ್, ಖರ್ಗೆ, ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯರಂಥ ಇಲ್ಲಿ ಎಲ್ಲ ನಾಯಕರು, ಗಟ್ಟಿಗಳ ನಾಯಕರು, ಹಿಂದುಳಿದವ್ರ ಪರವಾಗಿ ಧ್ವನಿ ಎತ್ತುವಂಥ ನಾಯಕರು ಇವತ್ತು ಕೂಡಿದ್ರಿಂದಾಗೆ ಕಾಂಗ್ರೆಸ್ಸನ್ನು ಅಳಿಸಿ ಹಾಕುವಂಥದ್ದು ಭಾಳ ಕಷ್ಟ ಬಿ ಜೆ ಪಿಗೆ ಅಂತ ಅನ್ನಿಸ್ತದ. ಇನ್ನು ಯಾವ ರೀತಿ ಇವ್ರು ವರ್ಕ್ ಮಾಡ್ಬೋದು ಮುಂದಿಂದು ಅನ್ನೋದು. ಈಗಂತ ಅಧಿಕಾರ ತೆಗೆದುಕೊಂಡಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವರು. ಕಾಂಗ್ರೆಸ್ ತತ್ವ ಪ್ರಚಾರ ಮಾಡ್ತೀವಿ, ನಾವು ಸೇವಕದೇನೋ ಹೇಳಿಕೆ ಕೊಡ್ತಾ ಇದ್ದಾರೆ, ಕಾರ್ಯಕರ್ತರ ಜೊತೆ ಕೂಡ್ತೀವಿ, ನಾವು ಶೋಷಿತರ ಪರ ಇದ್ದೀವಿ ಅಂತ ಮಾತನಾಡ್ತಾ ಇದ್ದಾರೆ. ಮಾತಿಗೂ ಕೃತಿಗೂ ಎಷ್ಟರ ಮಟ್ಟಿಗೆ ಬರ್ಬೋದು. ಇವತ್ತಿನ ರೈತ ಸಮಸ್ಯೆಗೆ, ಬಡವರ ಸಮಸ್ಯೆಗೆ, ಶಿಕ್ಷಣ ಸಮಸ್ಯೆಗೆ, ಶಿಕ್ಷಣಕ್ಕೆ ಏನಾದರೂ 20% ಬಜೆಟ್ ಇಡುವಂಥ ಕೆಲಸ ಮಾಡ್ತಾರೆ. ನಮ್ಮ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಬಜೆಟ್ನಲ್ಲೇ ಅನ್ನುವಂಥ ವಿಚಾರಗಳಿದ್ದಾವೆ. ಈಗಾಗಲೇ ಬಜೆಟ್ ಮಂಡನೆ ಆಗ್ಯದ. ಇನ್ನು ಮುಂದಿನ 2 ಬಜೆಟ್ಗಳಲ್ಲಿ ಏನು ಮಾಡ್ಬೋದು ಅನ್ನೋಷ್ಟೇ ಕುತೂಹಲಕಾರಿಯಾಗ್ಯದ. ನೋಡೋಣ ಅದನ್ನು. ಅರ್ಥವ್ಯವಸ್ಥೆ ಮಾತ್ರ ಕರ್ನಾಟಕದ ಭಾಳ ಕೆಳಮಟ್ಟಕ್ಕದ. ಅದನ್ನು ಎತ್ತುವಂಥ ಕೆಲಸ, ಜೊತೆಗೆ ಈ ಗ್ಯಾರಂಟಿಗಳು ಉಳಿಸ್ಕೊಳ್ಳುವಂಥ ಕೆಲಸ ಎಲ್ಲರೂ ಮಾಡಬೇಕಾಗ್ಯದ. ಇದರ ಜೊತೆಗೆ ರೈತರಿಗೆ ಮಾರ್ಕೆಟ್ ಕೊಡೋ ದಿಶೆಯಲ್ಲಿ ಚಿಂತನೆ ಮಾಡಬೇಕಾಗ್ಯದ. ನಮ್ಮ ಡಿ ಕೆ ಹರಿಪ್ರಸಾದ್ ಡಿ ಕೆ ಶಿವರಾಜ್ ಅವರಿಬ್ಬರು ಜುಗಲ್ಬಂದಿಯಿಂದ ಏನೋ ಆಗ್ಬೋದು. ಜೊತೆಗೆ ನಮ್ಮ ಸಿದ್ದರಾಮಯ್ಯನವರು ಮತ್ತು ಖರ್ಗೆ ಅವರು ನಿಂತಿದ್ದರಿಂದಾಗಿ ರಾಹುಲ್ ಗಾಂಧಿಯವರ ಕಾಂಗ್ರೆಸ್, ಇದು ಇಂದಿರಾ ಗಾಂಧಿ ಕಾಂಗ್ರೆಸ್ ಅಲ್ಲ, ನೆನಪಿಡ್ಬೇಕಾಗಿದೆ. ಇದು ಅದೇ ಅನ್ಬೋದು ನಾವು. ಹೌದಪ್ಪ, ಇದು ಸಂತತಿ ಅದು ಕುಟುಂಬ ರಾಜಕಾರಣ ನಾವು ಹೇಳ್ಬೋದು. ಬಟ್ ಐಡಿಯಾಲಜಿಯಲ್ಲಿ ಭಾಳ ಡಿಫ್ರೆನ್ಸಸ್ ಇದ್ದಾವೆ. ಇದು ಇಂದಿರಾ ಕಾಂಗ್ರೆಸ್ ಅಲ್ಲ, ರಾಜೀವ್ ಕಾಂಗ್ರೆಸ್ ಅಲ್ಲ, ಇದು ರಾಹುಲ್ ಕಾಂಗ್ರೆಸ್. ಜನಪರ ನಿಲ್ಲುವಂಥದ್ದು, OBC ಪರ, SC ಪರ ನಿಲ್ಲುವಂಥದ್ದು, ಮೈನಾರಿಟಿ ಪರ ನಿಲ್ಲುವಂಥದ್ದು, ಜಾತ್ಯತೀತ ಅನ್ನುವಂಥ ಶಬ್ದಕ್ಕೆ ಅರ್ಥ ಕೊಡೋ ದಿಶೆಯಲ್ಲೇ ಮುಂದುವರಿಯುವಂಥ ಈ ಪಕ್ಷಕ್ಕೆ ಇವತ್ತು ಬಿ ಕೆ ಹರಿಪ್ರಸಾದ್ ಅವರು ಅಧ್ಯಕ್ಷ ಸ್ಥಾನ ಸ್ವೀಕಾರ ಮಾಡಿ ಮುಂದಿನ 2 ವರ್ಷಗಳಲ್ಲಿ ಏನು ಕೆಲಸ ಮಾಡ್ಬೋದು, ಪಕ್ಷದಿಂದ ಏನು ಕೆಲಸ ಮಾಡಿಸ್ಬೋದು, ಸರ್ಕಾರದಿಂದ ಏನು ಕೆಲಸ ಮಾಡಿಸ್ಕೊಳ್ಬೋದು ಅನ್ನೋದಷ್ಟೇ ಪ್ರಮುಖ ಆಗ್ತದೆ. ಯಾಕಂದರೆ 2022 ಗೆಲ್ಲುವುದ ಅಂದುಕೊಂಡಷ್ಟು ಕಾಂಗ್ರೆಸ್ಸಿಗೆ ಸರಳಿಲ್ಲ, ಸುಲಭಿಲ್ಲ ಅಂತ ಹೇಳ್ತಾ, ಇದನ್ನು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ದೇಶದರನ್ನು ಸತ್ಯಕ್ಕಾಗಿರಲಿ. ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.